ವರ್ಷದಲ್ಲಿ ಎಲ್ಲಾ ದಿನವೂ ಕೆಲಸ ಮಾಡಬೇಕು. ರಜೆ ಅಂತ ಹೇಳೋದು ನಾವು ಚೇಂಜ್ ಆಫ್ ವರ್ಕ್ ಅಲ್ಲಿ ಮಾಡ್ಕೊಳ್ಬೇಕು. ಒಂದು ಆದಿತ್ಯವಾರ ಇದ್ರೆ ನಾವು ತೋಟದಲ್ಲಿಯೋ ಮತ್ತೊಂದರಲ್ಲೇ ತೊಡಗಿಸ್ಕೊಳ್ಬೇಕು. ಸೋಷಿಯಲ್ ಆಕ್ಟಿವಿಟೀಸ್ ಅನ್ನು ಮಾಡಬೇಕು, ಅಥವಾ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಬೇಕು. ಆ ಫಂಕ್ಷನ್ ನಲ್ಲಿಯೇ ಮುಗಿದೋಗುದಲ್ಲ, ಅದರ ನಂತರದ ಕೆಲಸಗಳು ಮಾಡಬೇಕು. ಮನೆಯಲ್ಲಿ ಸಹಾಯ ಮಾಡಬೇಕು, ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡಿಕೊಳ್ಳೋದು, ಇದೆಲ್ಲ ನಮ್ಮ ಡ್ಯೂಟಿಯಾಗಿ ನಾವು ತಿಳ್ಕೊಳ್ಬೇಕು. ಮೊಮ್ಮಕ್ಕಳನ್ನು ನೋಡಿಕೊಳ್ಳೋದು ಬಹಳ ಸಂತೋಷದ ವಿಷಯ. ನನಗೆ 5 ಜನ ಮೊಮ್ಮಕ್ಕಳಿದ್ದಾರೆ. ಅವರೊಟ್ಟಿಗೆ ನಮಗೆ ಬಹಳ ಫ್ರೆಂಡ್ಲಿ ರಿಲೇಷನ್. ಅಂದ್ರೆ ಈ 73 ವರ್ಷದ ಮುದುಕನು ಈ 1.5 ವರ್ಷದ ಮಗುವಿಗೂ ಫ್ರೆಂಡ್ಶಿಪ್ ಅಂತೆ ಅಂತ ಇದ್ರಲ್ಲಿ ನಡೀತಾ ಉಂಟು. ಇದು ನಮಗೆ ಖುಷಿ ಕೊಡುವಂತ ವಿಷಯಗಳು. ಮತ್ತೆ ನಾನು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನ್. ಹೇಗೆ ಅಂತ ಹೇಳಿದ್ರೆ, ನಾನು ವರ್ಕ್ ಮಾಡೋ ಟೈಮಲ್ಲಿ ವರ್ಕ್ ಮಾಡ್ತೇನೆ, ಉಳಿದ ಟೈಮಲ್ಲಿ ರಿಲ್ಯಾಕ್ಸ್ ಆಗುವ ಟೈಮಲ್ಲಿ ಬೇರೆ ವರ್ಕ್ಗಳನ್ನು, ಯೋಗ, ವಾಕಿಂಗು, ಪ್ರಾಣಾಯಾಮ, ಮತ್ತೆ ಖುಷಿಯಾಗಿರುವಂಥದ್ದು. ಜೀವನದಲ್ಲಿ ಯಾವಾಗಲೂ ದುಃಖವನ್ನೇ ಇದು ಮಾಡುವ, ದುಃಖವನ್ನು ಮರೆತು ಸುಖದಲ್ಲಿ, ಎಲ್ಲಿ ಸುಖದಲ್ಲಿ ನಾವು ಇರುವಂತ ಇದು ಮಾಡ್ಬೇಕು. ಎಲ್ಲರಿಗೂ ಸುಖವನ್ನು ಕೊಡಬೇಕು. ಯಾರಿಗೂ ಕಷ್ಟಗಳು ನಾವು ಬಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತೇವೆ, ಅದ್ರಿಂದ ನಮಗೆ ಸಂತೋಷ ಕೊಡ್ತದೆ. ಇವತ್ತೀಗ ಕೆಲವು ವರ್ಷದಿಂದ ಇತ್ತೀಚೆಗೆ ನೋಡ್ತಾ ಇದ್ದೇನೆ, ನನ್ನ ಶ್ರಮಗಳು ಕೆಲವರಿಗೆ ಕಷ್ಟಕ್ಕೆ ನಾನು ಕೈ ಜೋಡಿಸಿದ್ದೇನೆ, ಅವರಿಂದ ಅದಕ್ಕೆ ಪ್ರಯೋಜನ ಆಗಿದೆ. ಅವರು ಬಂದು ಹೇಳುವಾಗ ನಮಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಇದರಿಂದಾಗಿ ನಮಗೆ ಪ್ರಯೋಜನ ಆಯ್ತು ಅಂತ ಹೇಳಿ. ನಮ್ಮ ಹವ್ಯಕ ಸಭಾದಿಂದಲೂ ನಾವು ಸಪೋರ್ಟ್ ಮಾಡಿದ್ದೇವೆ, ನಾನು ಸ್ವಂತ ಇದರಲ್ಲೂ ಮಾಡಿದ್ದೇನೆ. ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ, ದೇವಸ್ಥಾನದ ಕಾರ್ಯಕ್ರಮಗಳು, ಮತ್ತೊಂದು ಕಾರ್ಯಕ್ರಮಗಳು, ಕೈಗಾರಿಕಾ ಪ್ರದರ್ಶನಗಳು, ಅಥವಾ ಬೇರೆ ಬೇರೆ ಯಾವುದು ಈ ಕೊರೋನಾ ಬಂದಿರುವಾಗ, ನಾವು ಚಿಕನ್ ಗುನ್ಯಾ ಬಂದಿರುವಾಗ ನಮ್ಮ ಫ್ಯಾಮಿಲಿ ವತಿಯಿಂದ ನಾವು ಕ್ಯಾಂಪ್ಗಳನ್ನು ಮಾಡಿ ಜನರಿಗೆ ಮದ್ದು ಔಷಧಿಗಳನ್ನ ವಿತರಣೆ ಮಾಡೋದು, ಇಂಥ ಕೆಲಸಗಳನ್ನೆಲ್ಲ ಮಾಡಿಕೊಂಡಿದ್ದಾಗ ನಮ್ಮ ಜೀವನ ನಮಗೆ ಆರೋಗ್ಯವನ್ನು, ಭಾಗ್ಯವನ್ನು ಕೊಡ್ತದೆ. ಯಾಕಂದ್ರೆ ಎಲ್ಲರ ಕಷ್ಟಕ್ಕೆ ನಾವು ಇದಾಗುವಾಗ ನಮ್ಮ ಕಷ್ಟ ಅದರಲ್ಲೇ ಮರ್ತು ಹೋಗ್ತದೆ. ನಮ್ಗೆ ಕಷ್ಟ ಉಂಟು ಅಂತ ಈಗ ಒಬ್ಬ ಕ್ಯಾನ್ಸರ್ ಪೇಷಂಟ್ ನೋಡುವಾಗ ನಾವು ಅದರಿಂದ ಎಷ್ಟೋ ಬೆಟರ್ ಅಂತ ಕಾಣ್ತದೆ. ಆಗ ನಮಗೆ ಧೈರ್ಯ ಬರ್ತದೆ. ಈ ಧೈರ್ಯದಿಂದ ಬದುಕೋದ್ರಿಂದ ಜೀವನ ಉತ್ಸಾಹದಲ್ಲಿ ಯಾವಾಗಲೂ ಜೀವನ ಇವತ್ತಿಗೆ ಬದುಕುದು, ನಾಳೆದು ಯೋಚನೆ ಎಲ್ಲ ನೆನಪು ಮಾಡಿಕೊಳ್ಳೋದಿಲ್ಲ. ಇದರಿಂದ ಇವತ್ತಿನ ಇದರಲ್ಲಿ ಬದುಕೋದ್ರಿಂದ ನಮ್ಮ ಜೀವನ ತುಂಬಾ ಆನಂದಮಯವಾಗಿ ನಡೀತದೆ.